ರ್ಯಾಲಿ ಮಾಡ್ತಾ ಇದ್ದೀರಾ, ಸೊ ಹೇಗೆ ಅನಿಸ್ತಾ ಇದೆ ಸರ್? ನಾವು ಗಿಲ್ಲಿನ ಇವತ್ತವರೆಗೂ ಮೀಟ್ ಮಾಡಿಲ್ಲ. ನಾವೊಬ್ಬ ರೈತರು ಮಗ, ಯಾರಿಗೆ ಟ್ಯಾಲೆಂಟ್ ಇದೆ. ಇವತ್ತ ಎಷ್ಟೋ ಜನ ವಯಸ್ಸಾದವರು, ಟೆನ್ಷನ್ ಇರೋರು ಟಿವಿ ಮುಂದೆ ಕುಂತ್ಕೊಂಡ್ರೆ 5 ನಿಮಿಷ ನಗಿಸ್ಬೇಕು. ಅದು ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ, ಕಲಾವಿದನಿಗೆ ಸಾವಿಲ್ವಂತೆ. ಎಲ್ಲರಿಗೂ ಸಾವಿದೆ. ಕಲಾವಿದ ಸತ್ತಾದ್ಮೇಲೆ ಬಂದು ಎಲ್ಲರಿಗೂ ನಗಿಸ್ತಾನೆ ಅಂತ ಒಬ್ಬ ನಿಜವಾದ ಕಲಾವಿದ. ಆಮೇಲೆ ಎಲ್ಲ ಹೇಳ್ತಾರೆ ಕೊಳಕ, ಅವ್ರು ಯಾರೋ ಡಾಕ್ ಸತೀಶ್ ಅಂತ, ಅವ್ರು ಯಾರೋ ಗೊತ್ತಿಲ್ಲ, ಏಜಲ್ಲಿ 1-2 ವರ್ಷ ದೊಡ್ಡವನ ಚಿಕ್ಕವನ ಗೊತ್ತಿಲ್ಲ, ಅವನು ಕೊಳಕ ಸ್ಲಮ್ ಅಂತ ಹೇಳ್ತಾನೆ. ನಾವೆಲ್ಲ ರೈತರ ಮಕ್ಕಳು ರೀ, ತನ್ನ ತಾಯಿ ಹೊಟ್ಟೆಗಳಿಂದ ಬರ್ತೀವಲ್ಲ, ಅವಾಗಲೂ ಕೊಳಕಾಗೆ ಈಚೆ ಬರೋದು. ಈ ಭೂಮಿ ತಾಯಿನೂ ಒಬ್ಬರು ತಾಯಿ, ಆ ತಾಯಿ ಮೇಲೆ ಬಡಿಸಿದಾಗ ಅವನ್ನ ಕ್ಲೀನ್ ಮಾಡಿ ಈ ಮಣ್ಣಲ್ಲೇ ನಾವೆಲ್ಲ ಬೆಳೆದಿರೋದು. ಅನ್ನನೂ ಬರೋದು ಮಣ್ಣಿಂದಲೇ. ಹಾಗಾದ್ರೆ ಮಣ್ಣಲ್ಲಿ ಬಂದಿರೋ ಅನ್ನ ಯಾಕೆ ತಿಂದಾನೆ? ಅದು ಕೊಳಕಾಗಲ್ವ ಬಂದಿರೋದು. ಹಂಗಾಗಿ ತಾವರೆ ಹೂವು ಕೆಸರಲ್ಲೇ ಹುಟ್ಟೋದು, ಕೃಷ್ಣನ್ ತಲೆಯಲ್ಲೇ ಮೆರೆಯೋದು. ಹಾಗಾಗಿ ಗಿಲ್ಲಿ ಕಲಾವಿದ, ಅವ್ನು ಗೆಲ್ಬೇಕು. ಅವ್ರು ಹೇಳ್ತಾರೆ ನಮ್ಮ ಡಾಕ್ ಸತೀಶ್ ಅವರು, ಅವನು ಕಳ್ಳ ಅಂತ. ಆ ಥರ ಅವ್ನು ಏನಾರ ಕಳ್ತನ ಮಾಡಿದ್ರೆ ಅವ್ನು ಕಂಪ್ಲೇಂಟ್ ಕೊಡಬೇಕು. ಸೌದಲ್ವಾ? ಅವ್ನು ಕಳ್ಳ ಅಂತ ಹೇಳಿದ್ನಲ್ಲ, ಕಂಪ್ಲೇಂಟ್ ಕೊಡಬೇಕು. ಆಮೇಲೆ ಮಾತಾಡ್ರೆ ನೀವೆಲ್ಲ ಸ್ಲಮ್ಮು, ಅವಿದ್ಯಾವಂತರು. ಅವ್ನು ಕೇಳ್ತಾ ಇದ್ದೀನಿ, ತನ್ನ ಹುಟ್ಟಿದ ಮಗ ಅವಿದ್ಯಾವಂತ ಆಗಿದ್ಕೆ ಅವನು ಊಟ ಕೊಟ್ಟಿದ್ದಾನೆ, ಅದು ತಪ್ಪಲ್ವಾ? ವಿದ್ಯಾವಂತರು ನಾವೆಲ್ಲ ರೈತರ ಮಕ್ಕಳು. ಇವತ್ತು ನನ್ನ ಇಬ್ರು ಮಕ್ಕಳು ಲಾಯರ್ ರೀ. ಬಟ್ ನೀವು ಅವ್ರ ಫ್ಯಾನು, ನಾನು ಅವ್ರ ಫ್ಯಾನು. ಇಲ್ಲಿ ಬಂದು ಇವತ್ತೆಲ್ಲ ಮಾಡಿದೀವಲ್ಲ, ಇದು ನಮ್ ದುಡ್ಡು. ಗಿಲ್ಲಿ ಮಕ ನೋಡಿಲ್ಲ. ಒಬ್ಬ ರೈತರ ಮಗ ಗೆಲ್ಬೇಕು, ಆಮೇಲೆ ಈ ದೇಶದ ಪ್ರತಿಭೆ ಗೆಲ್ಬೇಕು. ಕಲಾವಿದಂಗೆ ಸಾವಿಲ್ಲ ಅಂದ್ರೆ, ಹಾಗಾಗಿ ಅವನು ಒಳ್ಳೆ ಕಲಾವಿದ, ಅವನು ಗೆಲ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಹೇಳಿರೋದೇ, ಯಾರಲ್ಲಿ ಟ್ಯಾಲೆಂಟ್ ಇದೆ, ಯಾರು ಜನನ ನಗಿಸ್ತಾನೋ ಅವನು ದೇವ್ರ ಸಮಾನ. ಯಾಕೆಂದ್ರೆ ನಗು ಕಳ್ಕೊಂಡ್ರೆ ಮನುಷ್ಯ ಬೇಗ ಸತ್ತೋಯ್ತಾನೆ. ನಗು ಇದ್ರೆ ಒಂದು ದಿನ ಆಯುಸ್ಸು ಜಾಸ್ತಿ ಆಗುತ್ತೆ. ಇವತ್ತು ಹೋಗಿ ಪಾರ್ಕಲ್ಲಿ ನಗ್ತಾರೆ, ತಪ್ಪಳೆ ಹೊಡ್ಕೊಂಡು ಏನಕ್ಕೆ? ನಗು ಬರ್ಲಿಂದ, ಆರೋಗ್ಯ ಚೆನ್ನಾಗಿರ್ಲಿಂದ ಅಂತ ನಗ್ಸ ತಾಕತ್ತಿರೋದು ಗಿಲ್ಲಿಗೆ. ಇಲ್ಲೆಲ್ಲ ಕನ್ನಡಿಗರಿಗೆ ಬಿಗ್ ಬಾಸ್ ಅಲ್ಲಿ ಇರೋದು, ಯಾರಿಗೆ ಟ್ಯಾಲೆಂಟ್ ಇದೆ ಅವ್ರಿಗೆ ಗೆಲ್ಬೇಕು, ಅವ್ರಿಗೆ ನಮ್ಮ ಸಪೋರ್ಟು. ಹಂಗಾಗಿ ದಯವಿಟ್ಟು ಡಾಕ್ ಸತೀಶ್ ಅವರೇ, ಸ್ಲಮ್ ಅನ್ಬೇಡಿ. ನಾವೆಲ್ಲ ರೈತರ ಮಕ್ಕಳು, ಈ ದೇಶದ ಬೆನ್ನೆಲುಬು. ನಾನು ಒಬ್ಬ ರೈತ, ನನ್ನ ಜಮೀನ್ದಾರ ಅಂತಾರೆ, 25 ಎಕರೆ ಜಮೀನ್ದಾರ ನಾನು ಹಂಗಾರೆ ಗಿಲ್ಲಿ ಅಭಿಮಾನಿ. ನಾನು ಸ್ಲಮ್ಮ, ನೀನು ನಾನು ಬಾ ಒಂದು ಚರ್ಚೆ ಇರೋಣ. ನೀನು ಹೇಳ್ತೀಯಲ್ಲ 3 ಲಕ್ಷ ಶೆಲ್ಟು, 2 ಲಕ್ಷ ಶೆಲ್ಟು. 2 ಲಕ್ಷ ಶೆಲ್ಟ್ ತಿಂತೀಯ? ತಿನ್ನಲ್ಲ. ನಾವು 12 ಲಕ್ಷ ರೂಪಾಯಿ ಶೆಲ್ಟ್ ತಿನ್ನು. ನೀನು ಅಮ್ಮನಕ್ಕೆ 25 ಲಕ್ಷ ಶೆಲ್ಟ್ ಕೊಡಿಸ್ತೀನಿ. ನಾನು 25 ಲಕ್ಷ ಶೆಲ್ಟು ನಾನು ಕೊಡಿಸ್ತೀನಿ. ನೀನು ಆ 2 ಲಕ್ಷ ರೂಪಾಯಿ ಶೆಲ್ಟ್ ತಿಂದ್ಬಿಡು. ಇಲ್ಲ ಅನ್ನ ತಿನ್ನು, ದಯವಿಟ್ಟು ಅನ್ನ ತಿನ್ನ ಮಾತಾಡು. ದುರಾಂಕಾರ ಬೇಡ, ಕಂಡರ್ ಮಕ್ಕಳನ್ನ ದೂರ ಬೇಡ, ಕಳ್ಳ ಅನ್ಬೇಡ. ನಾವೆಲ್ಲ ರೈತರ ಮಕ್ಕಳು. ರೈತರು ಸಿಡಿದು ನಿಂತ್ರೆ ನಿನ್ನ ಮನೆ ಹತ್ರ ಮುದ್ಕೆ ಹಾಕ್ಬಿಡ್ತಾರೆ. ಏನ್ ತಿಳ್ಕೊಂಡಿದ್ಯಾ? ಮಂಡ್ಯ ರೈತರು, ತುಮಕೂರು ರೈತರು, ದಯವಿಟ್ಟು ಸತೀಶ್ ಅವರೇ, ನೆಕ್ಸ್ಟ್ ನೀನೇನಾದ್ರು ಕಳ್ಳ ಸುಳ್ಳ ಕೊಳಕ ಅಂದ್ರೆ ನಿನ್ನ ಮೇಲೆ FIR ಮಾಡ್ಸಕ್ ನಾವು ಆದಲ್ಲೂ ಟ್ರೈ ಮಾಡ್ದೋ. ಮನೇಲಿ ಇರೋರೆ ಬಂದ್ ಮಾಡಿಸ್ಬೇಕು ಅಂದ್ರು, ಅದಕ್ಕೆ ಸುಮ್ಮನಾಗಿದ್ದೀವಿ. ದಯವಿಟ್ಟು ಗಿಲ್ಲಿ ಬಂದ್ಮೇಲೆ ಮತ್ತೆ ನೀನು ಇದೇ ತರ ನಿನ್ ಕೇವಲಿಗೆ ಯೂಟ್ಯೂಬಲ್ಲಿ ಬರೋಕ್ಕೆ ಕುಡ್ಕೊಂಡು ಮಾತಾಡ್ರೆ ಚೆನ್ನಾಗಿರಲ್ಲ. ದಯವಿಟ್ಟು ರೈತರ ಮಕ್ಕಳಿಗೆ ಬೆಲೆ ಕೊಡು. ಈ ರೈತರು ದೇಶದ ಬೆನ್ನೆಲುಬು. ರೈತ ಇದ್ರೆ ನೀನು, ಇಲ್ಲ ಅಂದ್ರೆ ನೀನೇನು ಇಲ್ಲ. ದಯವಿಟ್ಟು ಬೆಲೆ ಕೊಡು ಡಾಕ್ ಸತೀಶ್ ಅವರೇ. ನಾಯಿಗಾದ್ರೂ ನಿಯತ್ತಿರುತ್ತೆ, ಅದೊಂದು ದಿನ ಅನ್ನ ಹಾಕಿದ್ರೆ ಬಗಳಲ್ಲ. ನೀನು ಅದಕ್ಕಿಂತ ಕೊನೆ ಅನ್ನಿಸ್ತದೆ. ದಯವಿಟ್ಟು ಒಳ್ಳೆ ರೀತಿ ಕಲ್ತ್ಕೊ, ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸು. ಓಕೆ, ಈಗ ಆಕ್ಚುಲಿ ಗಿಲ್ಲಿನ ಗೆಲ್ಸಕ್ಕೆ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದೀರಾ. ನೀವು ಹೇಳಿದ್ರಿ ನಂದೇ ದುಡ್ಡಲ್ಲಿ ನಾನು ಬಂದಿರೋಂಥದ್ದು ಅಂತ, ಅಭಿಮಾನದಿಂದ ಬಂದಿರೋಂಥದ್ದು. ಬಟ್ ಗಿಲ್ಲಿನ ಸೋಲಿಸ್ಬೇಕು ಅಂತಾನೆ ಎಷ್ಟೋ ಜನ ದುಡ್ಡನ್ನ ಚೆಲ್ಲಿ ಷಡ್ಯಂತ್ರ ಮಾಡ್ತಾರೆ. ಮೇಡಮ್ ಒಂದ್ ಹೇಳ ಸರ್, ಈ ನಾಡಿನ ಕನ್ನಡಿಗರು ತುಂಬಾ ಬುದ್ಧಿವಂತರು. ಇವತ್ತು 65ರಿಂದ 70 ವರ್ಷದ ಒಬ್ಬ ಅಜ್ಜಿ ಹೇಳ್ತಾರೆ, ನೀನು ಮತ ಹಾಕು, ನಾನು ಗಿಲ್ಲಿನ ಕರ್ಸ್ಕೊತೀನಿ, ನನ್ನ ದುಡ್ಡು ಖರ್ಚು ಮಾಡಿಂದ. ಸರ್ ಗಿಲ್ಲಿ ಗೆದ್ದಾಗಿದೆ ಸರ್. ಗಿಲ್ಲಿಗೆ 50 ಲಕ್ಷ ದುಡ್ಡಲ್ಲ ಮುಖ್ಯ, ಕಪ್ ಮುಖ್ಯ ಅಷ್ಟೇ. ಗಿಲ್ಲಿ ಗೆದ್ದಾಗಿದೆ. ಇವತ್ತು ಕರ್ನಾಟಕದಲ್ಲಿರೋ ಅವನ ಫಾಲೋವರ್ಸು 1 ರೂಪಾಯಿ ಕೊಟ್ರೆ 10 ಕೋಟಿ ದುಡ್ಡಾಗುತ್ತೆ ಬೇಕಾದ್ರೆ. ಇವತ್ತು ಅಷ್ಟು ಜನ ಇದ್ದಾರೆ. ಎಲ್ಲ ದೇಶದಿಂದ ಅವನಿಗೆ ಮೆಸೇಜ್ ಹಾಕ್ತಾರೆ, ವೋಟಿಂಗ್ ಮಾಡ್ತಾರೆ. ಗಿಲ್ಲಿಗೆ 50 ಲಕ್ಷ ಮುಖ್ಯ ಅಲ್ಲ ಸರ್. ಡಾಕ್ ಸತೀಶ್ ಅವ್ರಿಗೆ ನನ್ನೊಂದು ಓಪನ್ ಚಾಲೆಂಜ್ ಸರ್. ನಾಳೆ ಬೆಳಿಗ್ಗೆ ನಾವಿಲ್ಲಿ ಬಂದಿದ್ದೀವಲ್ಲ ರೈತರ ಮಕ್ಕಳು, ನಮ್ಮ ಮೂರ್ತಣ್ಣ ಜಮೀನ್ದಾರರು, ಪ್ರಕಾಶ್ ಅಣ್ಣ ಜಮೀನ್ದಾರು, ನಾವು ಗಿಲ್ಲಿ ಒಪ್ಕೊಂಡ್ರೆ ಇವತ್ತು ಒಂದು ಫಿಲಮ್ ಮಾಡ್ತೀವಿ. ಇವತ್ತೇ ಘೋಷಣೆ. ತಾಕತ್
ತಾಕತ್ತಿದ್ರೆ ಡಾಕ್ಟರ್ ಸತೀಶನ್ಗೆ 2 ಲಕ್ಷ ಶೆಲ್ಟ್ ಹಾಕೋಣ ಅವ್ನ ಮಗನ ಏರಾಗಿ ಇವತ್ತೊಂದು ವರ್ಷಕ್ಕೆ ಕನ್ನಡ ಜನದ ಮುಂದೆ ತಾಂಬರ್ಲಿ. ಟ್ಯಾಲೆಂಟ್ ಇದ್ರೆ ದುಡ್ಡಿರ್ಬೋದು ಅವನ ಹತ್ರ, ಟ್ಯಾಲೆಂಟ್ ಇಲ್ಲ ಮಗನ ಹತ್ರ. ಅದೇ ಗಿಲ್ಲಿನ ಹಾಕೊಂಡು ನಾವು ರೈತರ ಮಕ್ಕಳು ದುಡ್ಡು ಹಾಕಿ ಹೀರೋ ಮಾಡ್ತೀವಿ. ತಾಕತ್ತಿರೋ ಚಾಲೆಂಜ್ ಮಾಡಕ್ಕೆ ಹೇಳಿ ಬೇಕಾರೆ ಅವ್ರಿಗೆ, ಡಾಕ್ಟರ್ ಸತೀಶ್ ಅವ್ರಿಗೆ. ನಮ್ಮ ಮೂರ್ತಣ್ಣ ಮಾತಾಡ್ತಾರೆ ನೋಡಿ, ಅವ್ರು ನಾವು ಮಾತಾಡೋಣ.